ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಾಗರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ. ಈ ವ್ಲಾಗ್ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ಏನಿತ್ತಪ್ಪ ಅಂದರೆ ಹೋಳಿ ಹಬ್ಬ ಇತ್ತು. ಹಾಗಾಗಿ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದರು. ಹಾಗಾಗಿ ಮನೆಗೆ ಅಕ್ಕ ಮತ್ತು ಅಕ್ಕನ ಮಕ್ಕಳು ಮತ್ತು ದೊಡ್ಡಮ್ಮ ಬರ್ತಾಯಿದ್ರು. ಅವ್ರು ಬರ್ತಾರೆ ಅಂತ ಗೊತ್ತಿದ್ದು ಕೂಡ ನಾನು ಲೇಟಾಗಿ ಎದ್ದೆ. ಅದ್ರ ಪರಿಣಾಮ ಒಂದೇ ಉಸಿರಿಗೆ ತಿಂಡಿ ಮತ್ತು ಅಡುಗೆನ ಮಾಡ್ತಾಯಿದ್ದೆ. ನಮ್ಮನೆಯವ್ರಿಗೆ ತಿಂಡಿಗೆ ಅಂತ ಹೇಳಿ ತರಕಾರಿ ಉಪ್ಪಿಟ್ಟನ್ನ ಮಾಡಿ ಬಾಕ್ಸಿಗೆ ಹಾಕಿದ್ದೆ. ಅವರಿಗೆ ತಿಂಡಿನ ಮಾಡಿ ಡ್ಯೂಟಿಗೆ ಕಳಿಸೋದ್ರೊಳಗಡೆ ಇವರು ಕೂಡ ಬಂದರು. ಅವ್ರು ಬಂದ ಮೇಲೇ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ನಾವು ಇವತ್ತೇ ಹೊರಡ್ತೀವಿ ಅಂತ ಹೇಳಿದರು. ಹಾಗಾಗಿ ಬೇಗ ಅಡುಗೆನ ಮಾಡಿಕೊಂಡೆ. ಊಟಕ್ಕೆ ಅಂತ ಹೇಳಿ ಹೋಳಿಗೆ, ಅನ್ನ, ಸಾಂಬಾರನ್ನ ಒಬ್ಬಿಟ್ಟು ಸಾಂಬಾರನ್ನೇ ಮಾಡಿದ್ದೆ ಮತ್ತು ಕೋಸಂಬರಿ ಮತ್ತು ಬೋಂಡಾನ ಮಾಡ್ಕೊಂಡಿದ್ದೆ. ಇಷ್ಟು ಐಟಮ್ಗಳನ್ನ ಮಾಡ್ಕೊಂಡಿದ್ದೆ. ಎಲ್ಲ ಮಾಡಿ ಮುಗಿಸಿ ಅವ್ರ ಜೊತೆನೇ ಊಟ ಮಾಡಿಕೊಂಡು ಅವರು ಸ್ವಲ್ಪ ಹೊತ್ತು ನನ್ನ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ, ಅವರು ಕೂಡ ಟ್ರಾಫಿಕ್ ಆಗುತ್ತೆ ಆಮೇಲೆ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಹೊರಟ್ಬಿಟ್ರು. ಅವರು ಹೊರಟಾಗ 4 ಗಂಟೆ ಆಗಿತ್ತು. ಅವರಿಗೆ ಕ್ಯಾಬ್ನ ಬುಕ್ ಮಾಡಿ ಕಳಿಸಿ ಬಂದು ಮನೇನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ರತಿಯೊಂದನ್ನು ತೊಳೆದು ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಎಲ್ಲದನ್ನು ಕ್ಲೀನ್ ಮಾಡಿದ್ಮೇಲೆ ನಮ್ಮನೆಯವ್ರು ಫೋನ್ ಮಾಡಿ ಸಂಜೆ ಊಟಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂತ ಹೇಳಿದ್ರು. ಮತ್ತು ಬೆಳಗ್ಗೆ ಹೋಳಿಗೆ ಮಾಡಿದ್ನಲ್ವಾ, ಮತ್ತು ಹೂರಣ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು. ಅದನ್ನು ಎಲ್ಲ ನೀಟಾಗಿ ಮತ್ತೆ ರೆಡಿ ಮಾಡಿಕೊಂಡು ಮತ್ತು ಮೈದಾನೆಲ್ಲ ಕಲಸಿ ಇಟ್ಕೊಂಡೆ. ಒಂದು ಸಂಜೆ 6 ಗಂಟೆ ಹಾಗೆ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಕಲಸಿಟ್ಕೊಂಡು ಮನೆಯೆಲ್ಲ ಕಸ ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ. ನನಗೆ ಬೇರೆ ಐಟಮ್ಗಳಿಗಿಂತ ಒಬ್ಬಿಟ್ಟು ಮಾಡೋದು ತುಂಬಾ ಸುಲಭ ಅಂತ ಅನಿಸುತ್ತೆ. ಹಾಗಾಗಿ ಅದು ನನಗೆ ಸ್ವಲ್ಪ ಬೇಗನೂ ಕೂಡ ಆಗುತ್ತೆ. ಒಬ್ಬಳೇ ಇದ್ದರೂ ಕೂಡ ತುಂಬ ಬೇಗ ಮಾಡ್ಕೊಳ್ತೀನಿ. ಹಾಗಾಗಿ ಯಾರು ಬಂದರೆ ಅಥವಾ ಏನಾದರೂ ಸ್ಪೆಷಲ್ ಡೇ ಅಂತ ಇದ್ದರೆ ಒಬ್ಬಿಟ್ಟನ್ನೇ ಮಾಡ್ಕೊಬಿಡ್ತೀನಿ. ಒಬ್ಬಿಟ್ಟಂದರೆ ನಮ್ಮ ಮನೆಯವ್ರಿಗೆ ಕೂಡ ಇಷ್ಟ. ಹಾಗಾಗಿ ನಾನು ಯಾವಾಗಲೂ ಕೂಡ ಒಬ್ಬಿಟ್ಟನ್ನೇ ಮಾಡ್ಕೊಳ್ತೀನಿ. ಇತ್ತೀಚೆಗೆ ಎಲ್ಲೂ ಕೂಡ ಮಾಡ್ಕೊಂಡಿರಲಿಲ್ಲ. ಇವಾಗ ಅಕ್ಕ ಬಂದಳು ಅಂತ ಹೇಳಿ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಒಂದು 5 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಹೊರಗಡೆ ಮಕ್ಕಳೆಲ್ಲ ಹೋಳಿನ ಆಟ ಆಡ್ತಾಯಿದ್ರು. ನಮ್ಮ ಮನೆಯವರು ಕೂಡ ಬಂದು ಹೋಳಿನ ಆಡ್ತಾಯಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಮನೆ ಒಳಗಡೆನೇ ಇದ್ದೆ. ಅದಾದಮೇಲೆ ಕಾಲ್ ಮಾಡಿ ಬಾ 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 ಅಂತ ಹಿಂಸೆ ಕೊಟ್ಟರು. ಹಾಗಾಗಿ ನಾನು ಕೂಡ ಕೆಳಗಡೆ ಹೋದೆ. ಎಲ್ಲರೂ ಕೂಡ ಬಣ್ಣನ ಹಚ್ಕೊಂಡ್ವಿ. ಅವರಿಗೂ ಕೂಡ ಹಚ್ಚಿದ್ವಿ, ನಾವು ಹಚ್ಕೊಂಡ್ವಿ. ತುಂಬಾ ಚೆನ್ನಾಗಿ ಆಟ ಆಡಿದ್ವಿ ಹೋಳಿನ. ಏನಿಲ್ಲ ಅಂದರೂ ಕೂಡ ಒಂದು 5 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಕೂಡ ಹೋಳಿನ ಆಟ ಆಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ತುಂಬಾ ಎಂಜಾಯ್ ಕೂಡ ಮಾಡಿದ್ವಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಲಾಟ್ಸ್ ಆಫ್ ಲವ್.